ನಯನಿ ಡಾಕ್ಟರ್ 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 ಏನಾಯ್ತು? ಕೈ ಕಟ್ ಮಾಡ್ಕೊಂಡಿದ್ದಾಳೆ, ಬ್ಲಡ್ ಹೋಗ್ತಿದೆ. ಸೇವರ್ ಡಾಕ್ಟರ್. ಯಾಕೆ, ಏನಾಯ್ತು? ಗೊತ್ತಿಲ್ಲ ಡಾಕ್ಟರ್, ಮೊದಲು ಟ್ರೀಟ್ಮೆಂಟ್ ಕೊಡಿ ಪ್ಲೀಸ್. ಕಾಂಪೌಂಡರ್, ಸ್ಟ್ರೆಚರ್ ತಗೊಂಬ ಬೇಗ ಬೇಗ, ಕ್ವಿಕ್. ಫಾಸ್ಟ್. ಸರ್ ಪ್ಲೀಸ್ ನೀವಿಲ್ಲೇ ಇರಿ. ವಿಶಾಲ್, ಏನಾಯ್ತು? ಮಾಮ್, ನೈನಿ ಕೈ ಕಟ್ ಮಾಡ್ಕೊಂಡಿದ್ದಾಳೆ. ಏನು? ಹೌದು ಮಾಮ್, ಏನ್ ನಡೀತೋ ಏನೋ ಗೊತ್ತಾಗ್ತಿಲ್ಲ. ಇಲ್ಲಿ ಏನ್ ನಡೀತಿದೆ ಅಕ್ಕ? ಅವಳಿಗೆ ಏನಾಯ್ತು? ನಂಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ಅವ್ರಿರೋ ವಾರ್ಡ್ಗೆ ನೈನಿ ಒಬ್ಳೆ ಹೋಗಿದ್ದು ಅಂದ್ರು. 5-10 ನಿಮಿಷದಲ್ಲಿ ಏನಾಯ್ತೋ ಗೊತ್ತಾಗ್ಲಿಲ್ಲ. ಮರ್ಡರ್ ಅಟೆಂಪ್ಟ್ ಅಂತ ಹೇಳಕ್ ಆಗಲ್ಲ ಅಕ್ಕ, ಯಾಕಂದ್ರೆ ನಾವು ಅಲ್ಲಿ ಇರ್ಲಿಲ್ಲ. ಜಾಸ್ಮಿನ್ ಹೊರಟೋಗಿದ್ಲು. ಸೂಸೈಡ್ ಅಟೆಂಪ್ಟ್ ಅಂದ್ರೆ ಹಾಗ್ಯಾಕ್ ಮಾಡ್ಕೋತಾಳವಳು? ನಾವ್ ಅನ್ಕೊಳ್ದಿರೋದ್ ಏನೋ ನಡೀತಾ ಇದೆ ಪರ್ಶು. ಡಾಕ್ಟರ್ ಡಾಕ್ಟರ್, ನೈನಿ ಕಂಡೀಷನ್ ಹೇಗಿದೆ? ಬ್ಲೀಡಿಂಗ್ನ ಸ್ಟಾಪ್ ಮಾಡಿದ್ದೀವಿ, ಆದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವ್ರಿಗೆ ಅದು ಹೇಗಾಯ್ತು ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ. ನೈನಿ ಪ್ರಾಣಕ್ಕೆ ಯಾವ ತೊಂದರೆನೂ ಆಗಬಾರ್ದು ಡಾಕ್ಟರ್, ಪ್ಲೀಸ್. ಪ್ಲೀಸ್ ಗಿವ್ ಅಸ್ ಸಮ್ ಟೈಮ್. ಎಲ್ಲಿಗೆ ಹೋಗ್ತಿದ್ದಾನಕ್ಕ? ಅವಳನ್ನ ಹೇಗ್ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ದೆ ಹೋಗ್ತಿದ್ದಾನೆ. ಸರಿ ಹೋಯ್ತು ಬಿಡು. ಒಂದ್ ವಾರ್ಡಲ್ಲಿ ಮಾವ, ಇನ್ನೊಂದು ವಾರ್ಡಲ್ಲಿ ಸೊಸೆ. ಅಭಿನಾಭಾವ ಸಂಬಂಧ. ಬೊಂಪರ್ ಆಫರ್ ಅಲ್ಲಿ ಇಬ್ರು ಹೊರಟೋದ್ರೆ, ಸೆಂಟಿಮೆಂಟ್ ಆಂಗಲ್ ಅಲ್ಲಿ ಭಾವ ಸತ್ತೋದ್ರೆ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಕ್ಕ. ನಮ್ಮೇಲ್ ಡೌಟ್ ಬರ್ದೆ ಕಣ್ಮುಚ್ಚಿದ್ರೆ ಸಾಕು ಕಣೋ. ಹಾಗೆ ಆಗತ್ತೆ ನೋಡಕ್ಕ. ಎಷ್ಟೇ ಯೋಚನೆ ಮಾಡಿದ್ರು ಅರ್ಥ ಆಗ್ದಿರೋದೇನಂದ್ರೆ ಆ ನೈನಿ ಯಾಕೆ ಕೈ ಕಟ್ ಮಾಡ್ಕೊಂಡ್ಲು ಅಂತ. ಹೆಬ್ಬೆಟ್ ಕುಯ್ಕೊಂಡು ಭಾವನ್ ತಲೆಗೆ ತಿಲಕ ಇಡೋಣ ಅಂತ ಅನ್ಕೊಂಡ್ಲೇನೋ, ಮರ್ತೋಗಿ ಕೈ ಕುಯ್ಕೊಂಡ್ಬಿಟ್ಲೇನೋ ಪಾಪ.
ಹಲೋ. ವಿಕ್ರಾಂತ್, ಹಾಂ ಹೇಳು ಬ್ರೋ. ನೈನಿ ಕ್ರಿಟಿಕಲ್ ಪೊಸಿಷನಲ್ಲಿ ಕಣೋ. ಏನಾಯ್ತು ಬ್ರೋ? ವಿಕ್ರಾಂತ್, ನಿನ್ನ ಮನೆಗೆ ಹೋಗಿ ಶಿವಾನ ನಾನು ಕೊಟ್ಟಿರೋ ಹಾರ್ಟ್ ಶೇಪ್ ಗಿಫ್ಟ್ನ ಎಲ್ಲಿದೋ ಕೇಳಿ ತಗೊಂಬ ಬೇಗ. ಓಕೆ ಬ್ರೋ. Sir, it's poison. ಆರ್ ಯು ಶ್ಯೂರ್? ಎಸ್ ಸರ್, ಲಾಸ್ಟ್ ಟೈಮ್ ಆರ್ಚಿಡ್ ಫ್ಲವರ್ಸ್ ಅಲ್ಲಿ ಪಾಯ್ಸನ್ ಇರುತ್ತೆ ಅಂತ ರಿಪೋರ್ಟ್ಸ್ ಕೊಟ್ಟಿದ್ನಲ್ಲ, ಅದೇ ಪಾಯ್ಸನ್ ಸರ್. ಆಲ್ ರೈಟ್. ಅಪರಾಧಿಗಳು ಬೇರೆಲ್ಲೂ ಇಲ್ಲ, ವಿಶಾಲ್ ಅವರ ಸುತ್ತಮುತ್ತನೇ ಇದ್ದಾರೆ. ಅವರು ಒಬ್ಬರೋ ಇಬ್ಬರೋ ಎಷ್ಟು ಜನ ಅಂತ ತಿಳ್ಕೋಬೇಕು, ಆಮೇಲೆ ಅವ್ರಿಗೊಂದು ಗತಿ ಕಾಣಿಸ್ಬೇಕು. ಸರ್, ನೀವೇನೋ ಡಾಕ್ಟರ್, ನೈನಿ ಬದುಕ್ತಾಳ ಇಲ್ವಾ ಅಂತ ನಿಮ್ಮಿಂದ ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗ್ತಿಲ್ಲ. ಆದರೆ ನನ್ನ ಮನ್ಸು ಹೇಳ್ತಿದೆ ಅವಳು ಬದುಕ್ತಾಳೆ ಅಂತ. ಬಟ್ ಪೇಷಂಟ್ ನಮಗೆ ರೆಸ್ಪಾಂಡೇ ಮಾಡ್ತಿಲ್ಲ ಸರ್. ಅದಕ್ಕೆ ಡಾಕ್ಟರ್, ನಾನೇ ನೋಡ್ಕೋತೀನಿ, ಅವಳು ನನ್ನನ್ನೇ ನೋಡ್ತಾಳೆ. ಅದಕ್ಕೆ ನೀವು ಬ್ರೋ ಇತ್ತಗೋ. ಯಜಮಾನ್ರೇ, ನೀವು ತರಕ್ ಹೇಳಿರೋ ಗಿಫ್ಟು ತಂದಿದ್ದೀವಿ. ತಗೋ ಬ್ರೋ. ಏನ್ ನಡೀತಾ ಇದೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಮಿರಾಕಲ್ ಅಂತ ಅವಾಗವಾಗ ಹೇಳ್ತಿರ್ತಾರಲ್ಲ ಡಾಕ್ಟರ್, ಇವಾಗ ಅದೇ ಆಗತ್ತೆ ನೋಡಿ. ನಮ್ಮ ಅತ್ತಿಗೆ ಬದುಕ್ತಾರೆ ಡಾಕ್ಟರ್, ಯಾಕಂದ್ರೆ ಅವರು ನಮ್ಮ ಅಣ್ಣನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ. ಅವ್ರು ಇಲ್ಲಿವರೆಗೂ ಒಂದಿನೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ನಿನಗೋಸ್ಕರ ನೈನಿ ಕಾಯ್ತಿದ್ದಾಳೆ, ಹೋಗು.
ಅಕ್ಕ, ಈ ಅಮೆರಿಕಳಿಯ ನನಗೆ ಅರ್ಥನೇ ಆಗಲ್ಲ. ಜಾಸ್ಮಿನ್ನು ಇಲ್ಲೇ ಇರು ಅಂತಾನೆ, ನಯನಿಗೋಸ್ಕರನು ತ್ಯಾಗ ಮಾಡ್ತಾನೆ. ಸರಿ, ಮದುವೆ ಆಗಿದೆ ಅಂತ ಸಂಸಾರ ಮಾಡ್ತಾನೆ ಅಂದ್ರೆ ಅದೂ ಇಲ್ಲ. ಒಳ್ಳೆ ಬಾಂಡಿಂಗ್ ಇರೋ ಗಂಡ ಹೆಂಡತಿ ಕೂಡ ಇಷ್ಟು ಕ್ಲೋಸ್ ಆಗಿ ಇರ್ತಾರೋ ಇಲ್ವೋ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಯಾಕೆ ಹೀಗೆ? ಪ್ರೀತಿ ಅನ್ನೋ ಬೀಜ ಚಿಗುರಿದೆ ಅನ್ಸತ್ತೆ ಪರ್ಶು. ಅದು ಭೂಮಿಯಿಂದ ಚಿಗುರಿ ತಲೆ ಮೇಲೆತ್ತಿ ಆಕಾಶನ ನೋಡ್ತಾ ಇಡೀ ಪ್ರಪಂಚನೇ ನಂದು ಅಂತ ಭ್ರಮೆ ಪಡ್ತಾ ಇದೆ. ಅಮೆರಿಕಳಿಯನ ಹೃದಯ ಸೀಳ್ಕೊಂಡು ಅವಳ ಮೇಲೆ ಚಿಗುರುಡ್ದಿದೆ ಅಕ್ಕ ಪ್ರೀತಿ. ಅವಳು ಸಾಯ್ತಾಳೋ ಬದುಕ್ತಾಳೋ ಗ್ಯಾರಂಟಿ ಇಲ್ಲ ಅಂತಿದ್ದಾರೆ. ಕೊನೆ ಕ್ಷಣದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಜಗದೀಶ್ ಬಾವ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆ ಸೇವೆ ಮಾಡೋದಕ್ಕೆ ನಯನಿನು ಹಿಂದೆ ಹೋಗ್ತಿದ್ದಾಳೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನೈನಿ. ಪ್ರೀತಿನ ಪ್ರೀತಿಯಿಂದ ಹೆಸರಿಟ್ಟು ಕರೆಯೋ ದಿನ ಇದು. ನೈನಿ, ನನ್ನ ಹೃದಯದ ಬಡಿತ ಕೇಳಕ್ಕಾದ್ರೂ ಬದುಕಿರ್ಬೇಕು ಯಜಮಾನ್ರೆ ಅಂತ ಹೇಳ್ತಿದ್ದೆ ಅಲ್ವಾ? ನಾನು ನಿನಗೆ ಕೊಟ್ಟು ಗಿಫ್ಟ್ನ ಶಿವ ತಗೊಂಡು ಬಂದಿದ್ದಾನೆ. ನನ್ನ ಹೃದಯದ ಬಡಿತ ಕೇಳು ನೈನಿ. ಪ್ರಜ್ಞೆ ಇಲ್ದಿರೋ ನಿನಗೆ ಕಾಣಿಸಲ್ಲ, ಆದರೆ ನನ್ನ ಮಾತು ಕೇಳಿಸತ್ ನೈನಿ. ನನ್ನ ಹೃದಯ ನೀನು ಕಣ್ ತೆಗಿಬೇಕು ಅಂತ ಹೇಳ್ತಿದೆ. ಕೇಳು ನೈನಿ, ಪ್ಲೀಸ್. ನನ್ನ ಹೃದಯ ಬಡಿತ ನಿನ್ನ ಜೀವನಕ್ಕೆ ಇನ್ನೂ ಅರ್ಥ ಇದೆ ಅಂತ ಹೇಳ್ತಾ ಇದೆ. ಕೇಳು ನೈನಿ. ನನ್ನ ಮನಸ್ಸು ನಾಳೆಯಿಂದ ನೀನಿಲ್ಲದೆ ಹೋದ್ರೆ ನನ್ನ ಜೀವನನೇ ಶೂನ್ಯ ಆಗೋಗುತ್ತೆ ಅಂತ ಹೇಳ್ತಾ ಇದೆ ನೈನಿ. ಕೇಳು ನೈನಿ. ನನ್ನ ಪ್ರಾಣನೇ ಶಬ್ದ ಮಾಡ್ತಾ ನಿನ್ನ ಎಬ್ಸೋದಕ್ಕೆ ಪ್ರಯತ್ನ ಮಾಡ್ತಿದೆ. ಕೇಳು ನೈನಿ.
ನೈನಿ 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 ಯಜಮಾನ್ರೆ ನಾವು ಹೋಗೋಣ ಬನ್ನಿ ಡಾಕ್ಟರ್. ಥ್ಯಾಂಕ್ ಗಾಡ್ ವಿಶಾಲ್ಗೆ ನೈನಿ ಮೇಲೆ ಇರೋ ಪ್ರೀತಿನೇ ನೈನಿನ ಉಳಿಸೋ ಹಾಗಾಯ್ತು. ಎಸ್, ಇದು ನಿಜವಾಗ್ಲೂ ಮಿರಾಕಲ್ಲೇ. ಆ ಮಿರಾಕಲ್ ಏನು ಅಂತ ನಮಗೂ ಹೇಳಿ ಡಾಕ್ಟ್ರೆ. ವಿಲ್ ಪವರ್ ಒಂದೇ ಅಲ್ಲ, ಪ್ರೀತಿ ಕೂಡ ಮನುಷ್ಯನ ಬದುಕಿಸುತ್ತೆ ಅಂತ ವಿಶಾಲ್ ಅವರು ಪ್ರೂವ್ ಮಾಡಿದ್ದಾರೆ. ನೈನಿಗೆ ಪ್ರಜ್ಞೆ ಬಂದಿದೆ. ಏನಕ್ಕ ಇದೆಲ್ಲ? ಪ್ರೀತಿಗೆ ಅಷ್ಟು ಪವರ್ ಇರುತ್ತಾ? ಎಸ್ ಮಾಮ್, ನಾನು ಹೇಳೋದಲ್ಲ ಮಾಮ್, ಇತಿಹಾಸನ ಹೇಳುತ್ತೆ. ಡ್ಯಾಡಿ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಂಬರ್ತೀನಿ. ಇವಳು ಬದುಕ್ದ ಹಾಗೆ ಆ ಜಗದೀಶ್ ಕೂಡ ಬದುಕ್ಬಿಡ್ತಾನೇನೋ ಅನ್ನಿಸ್ತಿದೆ ಪರ್ಶು. ವಾಟ್ ನೆಕ್ಸ್ಟ್? ಸರ್, ಜಗದೀಶ್ ಅವ್ರ ಕೇಸ್ ಶೀಟ್ ಸರ್. ಪಲ್ಸ್ ರೇಟ್ ಕಂಟ್ರೋಲಿಗೆ ಬರ್ತಿಲ್ಲ ಸರ್. BP ಕಂಟ್ರೋಲ್ಗೆ ಬರ್ತಿಲ್ಲ. ನೀವು ಹತ್ರ ಇದ್ದು ಮಾನಿಟರ್ ಮಾಡ್ತೀರಿ. ಆಯ್ತು ಸರ್. ಡಾಕ್ಟರ್, ನಮ್ಮ ಡ್ಯಾಡ್ ಹೇಗಿದ್ದಾರೆ? ಈಗಲೇ ಏನು ಹೇಳೋಕ್ಕಾಗಲ್ಲ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ಸರ್ ಹೇಳಿ ಸರ್. ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ವಾಟ್? ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ನರದ ಮೇಲೆ ಒತ್ತಡ ಬಿದ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ಜೀವಕ್ಕೇನು ಅಪಾಯ ಇಲ್ಲ, ಆದರೆ ಅವರು ಮೆಂಟಲಿ ಡಿಸ್ಟರ್ಬ್ ಆಗ್ಬೋದು. ವಾಟ್ ಆರ್ ಯು ಟಾಕಿಂಗ್ ಸರ್? ಹಾರ್ಟ್ ಪ್ರಾಬ್ಲಮ್ ಅಂತ ಅಡ್ಮಿಟ್ ಮಾಡಿದ್ರೆ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀರಲ್ಲ? ಅಕ್ಕ, ನಾವು ಕೊಟ್ಟಿರೋ ಇಂಜೆಕ್ಷನ್ ಎಫೆಕ್ಟು. ಹಾರ್ಟ್ ಅಟ್ಯಾಕ್ ಅಂತಾನೆ ಹಾಸ್ಪಿಟ್ಲಿಗೆ ಬಂದಿರೋದು, ಆದ್ರೆ ಈಗ ಬ್ರೈನ್ಗೆ ಪ್ರಾಬ್ಲಮ್ ಆಗಿದೆ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಅದು ಹೇಗಾಗುತ್ತೆ? ಅಡ್ಮಿಷನ್ ಮಾಡ್ಕೊಳ್ಳೋವಾಗ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಇವಾಗ ಇನ್ನೊಂದು ಇಶ್ಯೂ ಅಂತ ಹೇಳಿದ್ರೆ ಹೇಗೆ? ಅದು ಹಾಗಲ್ಲ ಸರ್. ಏನ್ ಹಾಗಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ. ನಮ್ ಡ್ಯಾಡಿಗೆ ಯಾಕೆ ಈ ತರ ಆಯ್ತು ಅಂತ ಎನ್ಕ್ವೈರಿ ಮಾಡಕ್ ಹೇಳ್ತೀನಿ. ವಿಕ್ರಾಂತ್, ವಿಕ್ರಾಂತ್, ಏನಾಯ್ತಪ್ಪ? ನೋಡಿ ಮಾಮ್, ಡ್ಯಾಡಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ವಾ, ಇವಾಗೇನೋ ಬ್ರೈನ್ ಪ್ರಾಬ್ಲಮ್ ಅಂತ ಇದ್ದಾರೆ. ತಮಾಷೆ ಮಾಡ್ತಾ ಇದ್ದಾರೋ ಏನೋ? ಪೊಲೀಸ್ ಅವ್ರನ್ನ ಕರೆಸಿದ್ರೆ ಇವ್ರ ಬಣ್ಣ ಎಲ್ಲ ಬಯಲಾಗುತ್ತೆ. ವಿಕ್ರಾಂತ್, ಕಂಟ್ರೋಲ್ ಯುವರ್ ಸೆಲ್ಫ್. ಡಾಕ್ಟರ್ಸ್ ಮುಂದೆ ಹಾಗೆ ಬಿಹೇವ್ ಮಾಡಬಾರ್ದಪ್ಪ. ಹೌದು, ನೀನ್ ಸುಮ್ಮನೆ ಇರು. ಡಾಕ್ಟ್ರೇ, ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ತಾನೇ? ಸರ್, ನಾವ್ಯಾಕೆ ಸುಳ್ಳು ಹೇಳ್ತೀವಿ ಸರ್? ಪೇಷಂಟ್ಗೆ ಸಡನ್ ಆಗಿ ಹೀಗೇಗಾಯ್ತು ಅಂತ ನಮಗೂ ಗೊತ್ತಾಗಿಲ್ಲ ಸರ್. ಇದೇ ಮಾತಾ ಪೊಲೀಸ್ ಹತ್ರ ಹೇಳಿ. ವಿಕ್ರಾಂತ್, ಏ ವಿಕ್ರಾಂತ್, ಪೊಲೀಸ್ ಅವ್ರಿಗೆ ಹೇಳ್ಬಿಟ್ರೆ ಡಾಕ್ಟರ್ಸ್ ಹೆದರ್ಕೊಂಡ್ ಬಿಡ್ತಾರಾ? ಅವ್ರು ತಾನೇ ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಿದ್ದಾರೆ ಅಂತ ಎನ್ಕ್ವೈರಿಯಲ್ಲಿ ಗೊತ್ತಾಗತ್ತಲ್ಲ ಮಾಮ್. ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ವಿಕ್ರಾಂತ್, ಅಯ್ಯೋ ಬೇಡ ವಿಕ್ರಾಂತ್, ನೀನೀಗ ಸುಮ್ಮನೆ ಇರು. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಆಗಲ್ಲ. ಅಕ್ಕ, ನೀನ್ ಡಾಕ್ಟರ್ ಹತ್ರ ಮಾತಾಡು. ನೀನ್ ಬಾ ವಿಕ್ರಾಂತ್, ಬಾ. ಆಗಲ್ಲ. ನೋಡಿ ಡಾಕ್ಟರ್, ನನ್ನ ಗಂಡನ ಪ್ರಾಣಕ್ಕೆ ಏನೂ ತೊಂದರೆ ಆಗ್ಬಾರ್ದು. ಬ್ರೈನ್ಗೇನೋ ಪ್ರಾಬ್ಲಮ್ ಅಂತ ಹೇಳಿದ್ರಿ ಅಲ್ವಾ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವು ಟ್ರೀಟ್ಮೆಂಟ್ ಕೊಡಿ. ಅರ್ಥ ಆಯ್ತಾ? ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಮ್ಯಾಮ್.
ವ್ಯಾಲೆಂಟೈನಾ ಕ್ವಾರಂಟೈನಾ ಕೋವಿಡ್ ಟೈಮಾ ಅಂತ ವ್ಯಾಲೆಂಟೈನ್ಸ್ ಡೇ ಅಂತ ಒಂದಿನ ಇದೆ. ಅದು ಒಳ್ಳೆ ದಿನನಾ? ಮತ್ತಿನ್ನೇನ್ ತಿಥಿ ಅನ್ಕೊಂಡ್ಯಾ? ನನ್ ತಲೆ ನಿಂಗೆ ಯಾವಾಗ ಅರ್ಥ ಆಗತ್ತೋ ಏನೋ. ನೋಡಿ ಯಜಮಾನ್ರೆ, ಶಿವ ಹೇಗ್ ಬೈತಿದ್ದಾನೆ ಅಂತ. ಶಿವ, ನೈನಿ ಸರಸ್ವತಿ ದೇವಿನ ಆರಾಧನೆ ಮಾಡೋಳಲ್ವಲ್ಲ, ಪಾರ್ವತಿ ದೇವಿನ ಆರಾಧನೆ ಮಾಡೋಳು. ನಾವೇ ನಿಧಾನವಾಗಿ ಮೆಲ್ಲಿಗೆ ನಿಧಾನವಾಗಿ ಹೇಳಬೇಕು. ನೀವಷ್ಟು ನಿಧಾನವಾಗಿ ಹೇಳಿದ್ರೆ ಅವಳಿಗೆ ಅರ್ಥ ಆಗಷ್ಟರಲ್ಲಿ ನನ್ನ ಫೋಟೋಗೆ ಹಾರ ಹಾಕಿ ಶಿವ ಅನ್ನೋ ಗಿಳಿ ಸತ್ತೋಗಿದೆ ಅಂತ ಕ್ಯಾಂಡಲ್ ಹಚ್ಚಿರ್ತಾರೆ. ಹಾಗೆಲ್ಲ ಏನೂ ಇಲ್ಲ ಶಿವ, ನಾನು ಅರ್ಥ ಮಾಡ್ಕೋತೀನಿ. ನೀವು ಹೇಳಿ ಯಜಮಾನ್ರೆ. ಕ್ಲಾಡಿಯಸ್ ಅನ್ನೋ ರೋಮ್ ಚಕ್ರವರ್ತಿಗೆ ಮದುವೆ ಮೇಲೆ ನಂಬಿಕೆನೇ ಇರಲಿಲ್ವಂತೆ. ಅದಕ್ಕೆ ಅವ್ರ ಹತ್ರ ಕೆಲಸ ಮಾಡೋ ಸೈನಿಕರಿಗೆ, ಅಧಿಕಾರಿಗಳಿಗೆ ಯಾರು ಮದುವೆ ಮಾಡ್ಕೋಬಾರ್ದು ಅಂತ ಆಜ್ಞೆ ಮಾಡಿದ್ರಂತೆ. ಪಾಪ ಅವ್ರನ್ನ ಪ್ರೀತಿಸೋರು ತುಂಬ ನೊಂದ್ಕೊಂಡಿದ್ದಾರೆ. ಅಯ್ಯೋ ಪಾಪ ಅಲ್ವಾ ಯಜಮಾನ್ರೆ? ಆಮೇಲೆ ಅವಾಗ ವ್ಯಾಲೆಂಟೈನ್ ಅಂತ ಒಳ್ಳೆ ಮನ್ಸಿರೋಬ್ಬ ವ್ಯಕ್ತಿ ಆ ರೂಲ್ಗೆ ವಿರುದ್ಧವಾಗಿ ಪ್ರೀತಿಸೋರ್ನ ಒಂದು ಮಾಡಿದ್ರಂತೆ. ಅದರಿಂದ ಕ್ಲಾಡಿಯಸ್ ಚಕ್ರವರ್ತಿಗೆ ಕೋಪ ಬಂದಿದ್ರಿಂದ ವ್ಯಾಲೆಂಟೈನ್ಸ್ನ ಫೆಬ್ರವರಿ 14 ಗಲ್ಗೇರಿಸಿದ್ರಂತೆ. ಅಯ್ಯೋ, ಪ್ರೀತಿಗೋಸ್ಕರ, ಪ್ರೀತಿಸೋರ್ಗೋಸ್ಕರ ಹೋರಾಡಿರೋ ಅವ್ರಿಗೋಸ್ಕರ ನೆನಪಿಸ್ಕೊಳ್ಳೋ ದಿನಾನೇ ಈ ದಿನ. ನಾನು ಹೇಳಿದ್ನಲ್ವಾ ಒಳ್ಳೆ ದಿನ ಅಂತ? ಹೇಳಿದ್ನಲ್ಲ ಇವಳಿಗೆ ನೀವು ಹೇಳೋದು ಅರ್ಥ ಆಗಲ್ಲ ಅಂತ. ಇನ್ ನನ್ನ ಕೈಯಲ್ಲಾಗಲ್ಲ. ಜಾಸ್ತಿ ಹೊತ್ತಿದ್ರೆ ಕೋಪ ಬಂದು ನೈನಿಗೆ ನಾನು ಬ್ಯಾಗ್ ಬಂದಾಗ ಬೈದ್ಬಿಡ್ತೀನಿ ನೋಡಿ. ನಾನು ಹೊರಡ್ತೀನಿ, ನೀವು ಡಾಕ್ಟರ್ ಜೊತೆ ಮಾತಾಡಿ ಬಂದ್ಬಿಡಿ. ನೈನಿ, ಶಿವ ಮುಂದೆ ಕೇಳಬಾರ್ದು ಅಂತ ಕೇಳಲಿಲ್ಲ. ಇವಾಗ ಹೇಳು, ಕೈನ ಯಾಕೆ ಕಟ್ ಮಾಡ್ಕೊಂಡೆ? ಯಜಮಾನ್ರೆ, ಅದು ನೈನಿ, ನಾನು ನಿನ್ನ ಬಾಯಿಂದ ನಿಜ ಕೇಳಬೇಕಂತಿದ್ದೀನಿ. ಗಾಯತ್ರಿ ಅಮ್ಮೋರ್ ಸೌಭಾಗ್ಯನ ಕಾಪಾಡೋಕ್ಕೆ ನಾನು ಕೈನ ಕುಯ್ಕೊಂಡೆ ಯಜಮಾನ್ರೆ. ಏನಿದು? ಏನು ಹೇಳ್ತಿದ್ಯಾ ನೀನು? ಹೌದು ಯಜಮಾನ್ರೆ, ಅಮ್ಮೋರ್ ಫೋಟೋ ಮೇಲಿರೋ ಕುಂಕುಮನೇ ಅಳಿಸೋಗ್ಬಾರ್ದು ಅಂತಿದ್ದಿದ್ದು ನಾನು, ದೊಡ್ಡ ಯಜಮಾನ್ರು ಅಮ್ಮೋರ್ಗಿಟ್ಟಿರೋ ಕುಂಕುಮನ ಹೇಗೆ ಅಳ್ಸಕ್ ಬಿಡ್ತೀನಿ? ಅಮ್ಮೋರು ಯಾವಾಗಲೂ ಸುಮಂಗಲಿಯಾಗಿ ಮುತ್ತೈದೆಯಾಗಿರ್ಬೇಕು ಅಂತ ಯಾವಾಗಲೂ ಅನ್ಕೋತಿದ್ದೆ. ಅಮ್ಮೋರು ದೂರ ಆಗಿರ್ಬೋದು, ಆದರೆ ಅಮ್ಮೋರ್ ಹಣೆ ಮೇಲಿರೋ ಕುಂಕುಮ ಮಾತ್ರ ಯಾವಾಗಲೂ ಹಾಗೆ ಇರಬೇಕಲ್ವಾ? ನನ್ನ ರಕ್ತ ಹೋದ್ರೂ ಪರವಾಗಿಲ್ಲ, ಅಮ್ಮೋರ್ ಕುಂಕುಮ ಮಾತ್ರ ಉಳಿಸ್ಬೇಕು ಅನ್ನಿಸ್ತು. ಒಂದು ನಿಮಿಷ ಇರು ನೈನಿ. ನೀನು ಈ ರೀತಿ ಮಾಡಿದ್ರೆ ಎಲ್ಲರೂ ಏನಂತಾರೆ ಅಂತ ಗೊತ್ತಾ? ಎಲ್ಲರೂ ಹುಚ್ಚಿ ಅಂದ್ರೂ ಪರವಾಗಿಲ್ಲ, ಆದರೆ ನೀವು ಮಾತ್ರ ಮೆಂಟಲ್ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಯಜಮಾನ್ರೆ. ನೀನು ಈ ಹುಚ್ಚತನಕ್ಕೆ ಏನು ಹೇಳಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟಕ್ಕೂ ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ಮೇಡಮ್? ನನ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಯಜಮಾನ್ರೆ. ನನ್ನ ಕಣ್ಮುಂದೆ ನೀವಿರಬೇಕು. ಇದಕ್ಕಿಂತ ನನಗಿನ್ನೇನು ಬೇಕು ಹೇಳಿ?
ಚಿಕ್ಕತೆ ಚಿಕ್ಕತೆ, ಗುಡ್ ನ್ಯೂಸ್, ನೈನಿ ಔಟ್ ಆಫ್ ಡೇಂಜರ್ ಅಂತೆ. ಆ ವಿಶಾಲಕ್ಷಮ್ಮ ತಾಯಿ ದಯೆಯಿಂದ ನಯನಿಗ್ ಪ್ರಜ್ಞೆ ಬಂತಲ್ಲ. ಆ ನೈನಿ ಯಾಕೆ ಕೈ ಕಟ್ ಮಾಡ್ಕೊಂಡ್ಲೋ, ಏನಾಯ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ನಿನಗೇನಾದ್ರೂ ಗೊತ್ತಿದ್ಯಾ? ಈ ಮುಳ್ಮಿನೇನೋ ಮಾಡಿರ್ಬೋದು. ನನಗ್ಯಾಕಂತೀರ? ನೈನಿ ಕೈಯಲ್ಲ, ಕಿವಿ ಕುಯ್ಕೊಂಡ್ರು ನನಗೆ ಸಂಬಂಧ ಇಲ್ಲ. ಹೌದು ಪಾಪ, ಇವಳ ಫ್ರೆಂಡ್ ಯಾರೋ ಬರ್ತಾರೆ ಅಂತ ಕರ್ಕೊಂಡ್ ಬರೋದಕ್ಕೆ ಏರ್ಪೋರ್ಟ್ಗೆ ಹೋಗಿದ್ಲು. ನೈನಿಗ್ ಹಾಗಾದಾಗ ಇವಳಿರ್ಲಿಲ್ಲ. ಇಲ್ದಿದ್ದಕ್ಕೆ ಅವ್ರ ಮೇಲೆ ಅನುಮಾನ ಬರೋದು. ನೋಡಿ, ನಾನು ಹತ್ರ ಸಿಲ್ಲಿ ಕೆಲಸ ಎಲ್ಲ ಮಾಡಲ್ಲ. ಯಾಕೆ ಹಾಗಾದ್ರೆ ಡೈರೆಕ್ಟ್ ಮರ್ಡರೇನಾ? ಆಂಟಿ, ಇವ್ರು ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ತಿಲೋತ್ತಮ ಆಂಟಿ ಇಲ್ಲ ಅಂದ್ರೆ ಇವ್ರು ನನ್ನನ್ನ ಸಾಯಿಸೋ ಥರನೇ ಇದ್ದಾರೆ. ನಿನ್ನನ್ನ ಮುಟ್ಟಿ ಹೊಡೆದು ನಾವ್ಯಾಕೆ ಪಾಪ ಕಟ್ಕೋಬೇಕು? ಅಂದ್ರೆ ನಿನ್ನ ಟಚ್ ಮಾಡಕ್ಕೂ ಇಷ್ಟ ಇಲ್ಲ ಅಂತಿದ್ದಾರೆ ಅತ್ತೆ. ಹೌದು ಬಿಡು, ಗ್ಲಾಸ್ ಇಟ್ಕೊಳಕ್ಕೆ ಇವ್ರಿಗಿಷ್ಟ ಅನ್ಸುತ್ತೆ. ಏ ಮುಳ್ಮೀನು, ಮರ್ಯಾದೆಯಿಂದ ಮಾತಾಡು. ನೀನ್ ಹೀಗ್ ಮಾತಾಡಿದ್ರೆ ಇವಳು ಸುಮ್ನೆ ಇರ್ತಾಳ? ನೀನು 4 ಮಾತಾಡಿದ್ರೆ ಅವಳು 2 ಮಾತಾದ್ರೂ ಆಡ್ತಾಳೆ. ಹೌದೌದು, ಈ ಮನೇಲಿ ನಾವು 40 ವರ್ಷ ಇದ್ರೆ ಇವಳು 4 ದಿನಕ್ಕಿಂತ ಜಾಸ್ತಿ ಇರಲ್ವಲ್ಲ. ಚೆನ್ನಾಗಿ ಹೇಳ್ದೆ ಹಾಸಿನಿ. ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಆಸೆ ಆದಷ್ಟು ಬೇಗ ನುಚ್ಚು ನೂರಾಗುತ್ತೆ. ಆಂಟಿ ಹೇಗ್ ಮಾತಾಡ್ತಿದ್ದಾರೆ ನೋಡಿದ್ರ? ಇಂಡಿಯಾನಲ್ಲಿ ಹೀಗೆ ಜಾಸ್ಮಿನ್, ಮಾತಿಗೆ ಮಾತು ಕೊಟ್ಟು ಕೈ ಜಾಡಿಸ್ಕೊಂಡು ಹೊರಟೋಗ್ತಾರೆ. ಹಾ, ನಿಮ್ಮ ಅಮೆರಿಕಾದಲ್ಲಿ ಜಾಡ್ಸಿದ್ದನ್ನೆಲ್ಲ ಮೂಟೆಗೆ ಹಾಕೊಂಡು ಹೊತ್ಕೊಂಡು ಹೋಗ್ತಾರೇನೋ. ಓ ಮೈ ಗಾಡ್, ಇವಳ ಹತ್ರ ನಮಗೆ ಯಾಕೆ ಮಾತು? ನಡಿ ಜಾಸ್ಮಿನ್. ಛೀ. ತುಂಬಾ ಸಿಟ್ ಮಾಡ್ಕೊಂಡಿದ್ದಾನೆ. ಅವನ್ ಸಮಾಧಾನ ಆಗ್ಬೇಕು ಅಂದ್ರೆ ನೀನೇ ಏನಾದ್ರೂ ಮಾಡ್ಬೇಕು. ದಿಕ್ಕು ತೋಚದೆ ಹೋದ್ರೆ ಅಳುನೇ ದಿಕ್ಕು ಕಣೋ. ಮಾಮ್, ಈ ರಿಪೋರ್ಟ್ಸ್ ನೋಡಿದ್ರಾ? ಅದನ್ನ ನೋಡೋ ಅವಶ್ಯಕತೆ ಇಲ್ಲ ವಿಶಾಲ್. ಡಾಕ್ಟರ್ಸ್ ಹೇಳಿದ್ರು 1 ಗಂಟೆಲಿ ಹಾರ್ಟ್ ಪೇಷಂಟ್ನ ನ್ಯೂರೋ ಪೇಷಂಟ್ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ದಿಸ್ ಇಸ್ ಅನ್ಬಿಲೀವಬಲ್. ನಂಗೆ ಡೌಟ್ ಇದೆ ಬ್ರೋ, ಸಮಥಿಂಗ್ ಹ್ಯಾಸ್ ಹ್ಯಾಪನ್. ನಮ್ಮ ಡ್ಯಾಡ್ ಆರೋಗ್ಯದ ವಿಷಯದಲ್ಲಿ ಯಾರಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅವರು ಯಾರೇ ಆಗಿರಲಿ ಅವ್ರನ್ನ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಬ್ರೋ. ಪೊಲೀಸರನ್ನ ಬರೀ ಕರೆದ್ರೆ ಸಾಲದು, ಡಾಕ್ಟರ್ಸ್ ಎಲ್ಲಾರನ್ನೂ ಲೈನಲ್ಲಿ ನಿಲ್ಲಿಸಿ ಯಾಕೆ ಹೀಗೆ ನಡೆದಿದೆ ಅಂತ ಕೇಳಬೇಕು. ನೀವಾತ್ರ ಮಾಡಿದ್ರೆ ಇನ್ನೇನು ಹುಷಾರಾಗ್ಬೇಕಾಗಿರೋ ನಿಮ್ಮಪ್ಪ. ಗಾಬ್ರಿಲಿ ಕಣ್ಮುಚ್ಚೋ ಹಾಗಾಗ್ಬೋದು ವಿಶಾಲ್. ಮಾಮ್ ಪ್ಲೀಸ್ ಮಾಮ್, ಅಳ್ಬೇಡಿ. ಹೌದು ವಿಶಾಲ್, ಬ್ರೈನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಾಗ್ತಿದೆ. ಅವರು ಹಾರ್ಟ್ ಪೇಷಂಟ್ ಅಂತ ನಮ್ಗೆಲ್ರಿಗೂ ಯಾವಾಗ್ಲೂ ಗೊತ್ತು. ಪೊಲೀಸವ್ರು ಬಂದು
ಎನ್ಕ್ವೈರಿ ಮಾಡಿ ನೀವು ಡಾಕ್ಟರ್ಸ್ನ ಕೇಳೋದು. ಈ ವಿಷಯ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಮಾತ್ರ ಅವ್ರು ಎಮೋಷ್ನಲ್ ಆಗಿ ಬದುಕಲ್ಲ ವಿಶಾಲ್, ಬದುಕಲ್ಲ. ಹೌದು ವಿಶಾಲ್, ನಮ್ ಭಾವ ಬೇರೆ ಮೃದು ಸ್ವಭಾವದವರು. ಅಯ್ಯೋ, ನೀನೇನಕ್ಕ ಚಿಕ್ಕ ಮಕ್ಳು ತರ ಅಳ್ತಾ ಇದ್ಯಾ? ಭಾವನ್ಗೇನು ಆಗಲ್ಲ, ಸಮಾಧಾನ ಮಾಡ್ಕೋ ಅಕ್ಕ, ಸಮಾಧಾನ ಮಾಡ್ಕೋ. ಈಗ ನಡೀತಿರೋದನ್ನ ಸಹಿಸ್ಕೊಳ್ಳೋಕೆ ನನಗ್ ಶಕ್ತಿ ಇಲ್ಲ ಕಣೋ. ಸುಮ್ನೆ ಇರಕ್ಕ. ಮಾಮ್ ಪ್ಲೀಸ್ ಮಾಮ್, ಮಾಮ್ ಪ್ಲೀಸ್ ಮಾಮ್, ನೀವು ಧೈರ್ಯವಾಗಿರಿ ಮಾಮ್ ಪ್ಲೀಸ್. ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ, ಪ್ಲೀಸ್ ಡೋಂಟ್ ವರಿ. ಡ್ಯಾಡ್ಗೇನೂ ಆಗಲ್ಲ. ಹಾ, ಡ್ಯಾಡಿ ಗೊತ್ತಾಗ್ದಿರಂಗೆ ಇಂಟ್ರಾಗೇಟ್ ಮಾಡ್ಸೋಣ. ಇವನಪ್ಪ ಯಾವತ್ತಿಲ್ಲ ಅಂದ್ರು ನಾಳೆ ಆದ್ರೂ ವಿಷಯ ಗೊತ್ತಾಗುತ್ತಲ್ವಾ? ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ನಾವು ರಿಸ್ಕ್ ತಗೊಂಡು ಪೊಲೀಸ್ನವ್ರನ್ನೆಲ್ಲ ಕರ್ಸೋದಕ್ಕಾಗಲ್ಲ. ಅದರಿಂದ ಅವ್ರಿಗೆ ಇನ್ನಷ್ಟು ನೋವಾಗ್ಬೋದು. ಅವ್ರ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ನಾನು ಅಯ್ಯೋ ಅಕ್ಕ, ಮಾಮ್ ಅಕ್ಕ ಪ್ಲೀಸ್ ಮಾಮ್, ಮಾಮ್ ಅಳ್ಬೇಡಿ ಮಾಮ್. ಅಕ್ಕ, ನಿನಗೆ 3 ಜನ ಮಕ್ಳಿದಾರಕ್ಕ, ಅವ್ರು ನಿನ್ನ ಸಾಯಕ್ಕೆ ಹೇಗ್ ಬಿಡ್ತಾರೆ ಹೇಳು? ಅಳ್ಬೇಡ ಅಕ್ಕ. ವಿಶಾಲ್, ವಿಕ್ರಾಂತ್, ಅಕ್ಕನ್ ಸಮಾಧಾನ ಮಾಡಿ. ಅಕ್ಕನ ಕುಡಿಯೋದಕ್ಕೆ ಎಳ್ನೀರು ತಗೊಂಡ್ ಬರ್ತೀನಿ, ನೀನ್ ಕೂತ್ಕೋ ಅಕ್ಕ. ವಿಕ್ರಾಂತ್ ನೋಡ್ಕೋ. ಮಾಮ್ ಮಾಮ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಮಾಮ್ ಪ್ಲೀಸ್ ಅಳ್ಬೇಡಿ ಮಾಮ್. ಸರಿ ಮಾಮ್, ಡಾಕ್ಟರ್ಸ್ ಹತ್ರ ನಾವು ಯಾವುದೇ ರೀತಿ ಜಗಳ ಮಾಡಲ್ಲ. ಹೇಗಾದರೂ ಸರಿ ಡ್ಯಾಡ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಮಾಮ್ ಕಂಟ್ರೋಲ್ ಮಾಮ್, ಬನ್ನಿ ಕೂತ್ಕೊಳ್ಳಿ. ಮಾಮ್ ಪ್ಲೀಸ್ ಮಾಮ್.
ದುಡ್ಡು ಯಜಮಾನ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಡಾಕ್ಟ್ರೇ. ಸರ್ ದುಡ್ಡು ಕೊಡ್ತೀರಾ ಇಲ್ವಾ? ಏಯ್, ನಿನಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ, ಈಗ ಫೋನ್ ಇಡು. ಸರ್ ಎಲ್ಲಿಂದ ಬರ್ತಾರ? ಅವನ ಜೊತೆ ಮಾತಾಡಿದ್ದೇನಾದ್ರೂ ಕೇಳಿಸ್ಬಿಡ್ತಾ? ಕೇಳಿಸ್ಕೊಂಡಿದ್ರೆ ಸುಮ್ಮನಿರ್ತಿದ್ಲಾ? ನೋಡಮ್ಮ, ನೀನು ಅವ್ರ ಸೊಸೆನೇ ಆಗಿರ್ಬೋದು, ಆದರೆ ನೀನು ಇವಾಗ ಪೇಷಂಟು. ಯಾರ ಸಹಾಯನೂ ಇಲ್ಲದೆ ಹೀಗೆ ಬಂದರೆ ಹೇಗೆ? ತಲೆ ತಿರುಗಿ ಬಿದ್ದರೆ ಅಥವಾ ಇನ್ನೇನಾದರೂ ಆದರೆ ಪ್ರಾಬ್ಲಮ್ ಆಗತ್ತಲ್ವಾ? ನಾನು ಚೇತರಿಸ್ಕೊಂಡಿದ್ದೀನಿ ಡಾಕ್ಟ್ರೇ, ನಾನು ಚೆನ್ನಾಗೇ ಇದ್ದೀನಿ. ಒಂದ್ಸಲ ದೊಡ್ಡ ಯಜಮಾನ್ರನ್ನ ನೋಡಿ ಬರ್ತೀನಿ. ನಿಂಗೆ ವಿಷಯ ಗೊತ್ತಿಲ್ಲ ಅನ್ಕೊಂತೀನಿ, ಅವ್ರು ಇನ್ನೂ ಹುಷಾರಾಗಿಲ್ಲಮ್ಮ. ಏನಾಯ್ತು ಡಾಕ್ಟ್ರೇ? ನಾನು ಕಾಪಾಡ್ಕೊಂಡಿದ್ದ ಪ್ರಾಣ ವಿಶಾಲಾಕ್ಷಮ್ಮನ ದಯೆಯಿಂದ ಚೆನ್ನಾಗಿರ್ಬೇಕಲ್ವಾ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲಮ್ಮ, ತಲೆಯಲ್ಲೇನೋ ತೊಂದರೆ ಆಗಿದೆ. ದೊಡ್ಡ ಯಜಮಾನ್ರಿಗೆ ಎದೆ ನೋವಲ್ವಾ ಬಂದಿದ್ದು? ಕರೆಕ್ಟಮ್ಮ, ಆದರೆ ಈಗ ಯಾಕೋ ಸಮಸ್ಯೆ ಬ್ರೈನ್ಗೆ ಸಂಬಂಧಪಟ್ಟಂಗಿದೆ ಅಮ್ಮ. ಹಾಗೇಗಾಗುತ್ತೆ ಡಾಕ್ಟ್ರೇ? ನೀನದನ್ನ ನಿಮ್ಮ ಮನೆಯವ್ರ ಹತ್ರನೇ ಕೇಳಮ್ಮ. ನರ್ಸ್, ಡಾಕ್ಟರ್, ಪೇಷಂಟ್ನ ಹೀಗೆ ಓಡಾಡಕ್ ಬಿಟ್ಟು ನೀವೇನ್ ಮಾಡ್ತಿದ್ದೀರಾ? ಅವ್ರನ್ನ ವಾರ್ಡ್ ಕರ್ಕೊಂಡೋಗಿ. ಬಾ ಬಾ ನೈನಿ. ಈ ನಯನಿ ಯಾಕೆ ಏನೇನೋ ಮಾತಾಡ್ತಾ ಇದ್ದಾಳೆ? ನಾನು ಕೊಟ್ಟಿರೋ ಇಂಜೆಕ್ಷನ್ ಏನಾದರೂ ನಯನಿ ತಲೆಗೆ ಎಫೆಕ್ಟ್ ಆಗಿದ್ಯಾ? ಮೊದಲೇ ತಲೆ ಕೆಟ್ಟವಳು, ನನಗೆ ಯಾಕೋ ಏನು ಅರ್ಥನೇ ಆಗ್ತಿಲ್ವಲ್ಲ. ಛೇ, ಜೆಸ್ಸಿ, 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 ಜೆಸ್ಸಿ ಎಲ್ಲಿದ್ಯಾ? ಜೆಸ್ಸಿ ಬೇಗ ಬಾ. ಜೆಸ್ಸಿ ವೇರ್ ಆರ್ ಯು? ಜೆಸ್ಸಿ ಬಾ. ಜೆಸ್ಸಿ ಬಾ. ಜೆಸ್ಸಿ ಬಾ, ಬೇಗ ಬಾ. ಲಗೇಜ್ ಎತ್ಕೋ, ಲೇಟ್ ಆಯ್ತು. ಮೇಕ್ ಇಟ್ ಫಾಸ್ಟ್. ಎಲ್ಲಿಗೆ? ಎಲ್ಲಿಗೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಹೊರಟ ಮೇಲೆ ನಮ್ಮ ಮೊಬೈಲ್ ನೆಟ್ವರ್ಕು ಸಿಗಬಾರ್ದು ಅಂತ ಜಾಗಕ್ಕೆ ಹೋಗೋಣ. ಬ್ರೋ, ಯಾಕಷ್ಟು ಟೆನ್ಷನ್ ಆಗಿದೆಯಾ? ಕಮಾನ್ ಜೆಸ್ಸಿ, ಏನಿಷ್ಟು ಕೂಲ್ ಆಗಿದೆಯಾ? ಆ ಪಾಯ್ಸನ್ ಬಾಕ್ಸನ್ನು ತೊಗೊಂಡು ಹೋಗಿ ವಿಕ್ರಾಂತ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾನೆ. ಇವಾಗ ಅವನು ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರತ್ತೆ ನಾವೇ ಆ ವಿಷಯನ ಬಚ್ಚಿಟ್ಟಿದ್ದೀವಿ ಅಂತ. ಗೊತ್ತಾದ್ರೆ ಈಗ ನಮ್ಮ ಕತೆ ಮುಗ್ದಂಗಲ್ವಾ ಬ್ರೋ? ಯಾವ ಕ್ಷಣ ಬೇಕಾದರೂ ನಮ್ಮನ್ನು ಅರೆಸ್ಟ್ ಮಾಡ್ಬೋದು. ನಾವು ಅವ್ರಿಗೆ ಸಿಗಬಾರ್ದು ಅಂದರೆ ಇವಾಗ ಇಲ್ಲಿ ಇರಬಾರ್ದು. ಇಲ್ಲಿಂದ ಹೋದ್ಮೇಲೆ ಡ್ಯಾಡ್ ಏನೋ ಒಂದು ದಾರಿ ತೋರಿಸ್ತಾರೆ. ಮೊದಲು ನಾವು ಇಲ್ಲಿಂದ ಹೊರಡೋಣ ಬಾ. ನೋ ಬ್ರೋ, ನಾನು ಬಂದಿದ್ದು ವಿಶಾಲ್ನ ಮದುವೆ ಆಗೋಕೆ. ಮದುವೆ ಮಾಡ್ಕೊಂಡು ಸಂಸಾರ ಮಾಡಕ್ಕಂತೂ ಅಲ್ವಲ್ಲ. ಪಾಯ್ಸನ್ ಪೌಡರ್ನ ನಾವು ಆರ್ಚಿಡ್ ಹೂ ಮೇಲೆ ಹಾಕಿ ಅವ್ನ ಪ್ರಾಣನೇ ತೆಗಿಯೋಣ ಅನ್ಕೊಂಡ್ವಿ. ನೈನಿಯಿಂದ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಇವಾಗ ಅವಳಿಂದಾನೇ ನಾವು ರೆಡ್ ಹ್ಯಾಂಡ್ ಆಗಿ ಸಿಗಾಕೋತಾ ಇದೀವಿ. ಫಸ್ಟು ನಡಿ ಹೋಗೋಣ. ಕಮಾನ್ ಜೆಸ್ಸಿ.